ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಕೊನೆಯ ರಾಶಿಗಳ ಫಲಾಫಲ ಇವತ್ತೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಶಾಸ್ತ್ರಿಗಳೇ, ಕೊನೆಯ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಫಲ ಇದೆ. ಹೊಸ ಅವಕಾಶ ದಾರಿಯಾಗುತ್ತೆ ನೋಡಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ, ಮಾನ್ಯತೆ ಸಿಗುತ್ತೆ. ಅಂದರೆ ಐಡೆಂಟಿಟಿ ಅಂತೀವಲ್ಲ, ಅದು ಎಷ್ಟು ಕೆಲಸ ಮಾಡಿದ್ರೂ ಗುರುತಿಸೋದಿಲ್ಲ ಅಂತ ಕೊರಗ್ತಾ ಇರ್ತಿರಲ್ಲ, ಅವರಿಗೆ ಇದು ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳ ಚಿಂತೆ, ಮಕ್ಕಳ ಒಂದು ಹಾದಿ ತಪ್ಪಿ ಬಿಡೋದು, ಅವರ ಒಂದು ಚಟುವಟಿಕೆಗಳು, ಅದು ತಲೆನೋವಾಗುತ್ತೆ ಈ ದಿವಸ. ಇದರ ನಿವಾರಣೆಗೆ ನೀವು ಕೃಷ್ಣ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ, ಅನುಕೂಲಕರವಾದ ಫಲ. ಈ ದಿವಸ ಒಂದು ತೀರ್ಥಕ್ಷೇತ್ರ ದರ್ಶನ, ಸಾಧು ಸಂತರ ಭೇಟಿ, ಒಳ್ಳೆಯ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು ಅಥವಾ ಇನ್ಯಾವುದೋ ಇಂಥ ಧರ್ಮ ಕಾರ್ಯಗಳಲ್ಲಿ ತೊಡಗತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ತಪಸ್ಸು ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಹಾಳಾಗೋದಿಲ್ಲ, ಈ ದಿವಸ ಚೆನ್ನಾಗಿರ್ತದೆ. ಇನ್ನು ನಿಮಗೆ ಇದು ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ, ಬಂಧುಗಳ ವಿಚಾರದ ಸ್ವಲ್ಪ ಅಸಮಾಧಾನ ಇದೆ. ಆ ಎರಡು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಯಾವುದೇ ನಷ್ಟ ಇರೋದಿಲ್ಲ, ಹೆಚ್ಚಿನ ಆತಂಕ ಬೇಡ. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ಇದು ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಸಹೋದರಲ್ಲಿ, ಸೇವಕರಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಭಯ ಒಂದು ರೀತಿಯ. ಇದಕ್ಕೆ ಶನೈಶ್ಚರನ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ದೂರ ಪ್ರಯಾಣ, ವಿದೇಶ ಪ್ರಯಾಣ ಅಂತೇನಾದರೂ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೆ ಒಂದು ಸಹಕಾರಗಳು, ಅನುಕೂಲಗಳು ಇದು ಚೆನ್ನಾಗಿದೆ. ವೃತ್ತಿಯಲ್ಲೂ ಪರಿಶ್ರಮ ಇದೆ, ಆದರೆ ಹೆಚ್ಚಿನ ತೊಡಕಿಲ್ಲ. ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀರು, ಆಹಾರ ಎರಡು ವಿಚಾರದಲ್ಲಿ ಹುಷಾರಾಗಿರಬೇಕು. ಇನ್ನು ಕುಂಭರಾಶಿಯವರಿಗೆ ದಿವಸ ಶಿರೋಬಾಧೆ ಸೂಚಿಸ್ತಾ ಇದೆ, ತಲೆನೋವು, ತಲೆ ಸಿಡಿತ, ಈ ಥರದ್ದು. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ಶತ್ರುಗಳನ್ನು ಜಯಿಸ್ತೀರಾ, ಅವರಿಂದಲೇ ನಿಮಗೊಂದು ಉಪಕಾರ ಆಗಿಬಿಡುತ್ತೆ ಅಂಥದ್ದೊಂದು ಲಕ್ಷಣ ಇದೆ. ಸಾಲ ಬಾಧೆ ಇರುತ್ತೆ, ಆ ಥರದ್ದೊಂದು ನಿರಾಳತೆ ಉಂಟಾಗುತ್ತೆ. ಕೊಟ್ಟು ಸಾಲ ವಾಪಸ್ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಒಂದು ಲಕ್ಷಣ ಇದೆ. ಆರೋಗ್ಯ ದೃಷ್ಟಿಯಿಂದ ಶನೈಶ್ಚರ ಕವಚವನ್ನು ಹೇಳ್ಕೊಂಡ್ರೆ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ಮಕ್ಕಳಿಂದ ಸಮಾಧಾನ ಇದೆ, ಮನಸ್ಸಿಗೂ ಸಮಾಧಾನ ಇದೆ. ಈ ದಿವಸ ಮಾತಿನ ಬಲ ಚೆನ್ನಾಗಿರ್ತದೆ. ಬರವಣಿಗೆ, ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅವಕಾಶಗಳು, ಅನುಕೂಲಗಳು ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ವ್ಯಯ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ. ನೀವು ಕೂಡ ನಾಗ ಕವಚ ಅಥವಾ ಶನೈಶ್ಚರ ಕವಚ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಅಭಯದಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.